ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಉತ್ತರ ಭಾರತ ದಕ್ಷಿಣ ಭಾರತದಿಂದ ತೆರಿಗೆ ಕಳ್ಳತನ ಮಾಡ್ತಿದೆಯಾ? ದಕ್ಷಿಣ ಭಾರತದ ರಾಜ್ಯಗಳು ಕೇಂದ್ರಕ್ಕೆ ಹೆಚ್ಚಿನ ತೆರಿಗೆಗಳನ್ನು ಪಾವತಿ ಮಾಡ್ತವೆ. ಉತ್ತರ ಭಾರತದ ರಾಜ್ಯಗಳಿಗೆ ಹೋಲಿಕೆ ಮಾಡಿದರೆ ದಕ್ಷಿಣ ಭಾರತದ ರಾಜ್ಯಗಳು ಕೇಂದ್ರದಿಂದ ಕಡಿಮೆ ತೆರಿಗೆಯನ್ನು ವಾಪಸ್ ಪಡಿತವೆ. ನಿಮಗೆ ಇಲ್ಲೊಂದು ಡೇಟಾ ತೋರಿಸ್ತೀನಿ ನೋಡಿ. ಇಲ್ಲಿ ಕರ್ನಾಟಕ ಕಟ್ಟೋ ಪ್ರತಿ 100 ರೂಪಾಯಿಗಳಿಗೆ ಪ್ರತಿಯಾಗಿ 13 ರೂಪಾಯಿಗಳನ್ನು ವಾಪಸ್ ಪಡೆಯುತ್ತೆ. ತಮಿಳುನಾಡು 29 ರೂಪಾಯಿ ವಾಪಸ್ ಪಡೆಯುತ್ತೆ. ಕೇರಳ 63 ರೂಪಾಯಿ ಪಡೆಯುತ್ತೆ. ಇದಕ್ಕೆ ವಿರುದ್ಧವಾಗಿ ಉತ್ತರ ಭಾರತದಲ್ಲಿ ಬಿಹಾರ 922 ರೂಪಾಯಿ ಪಡೆಯುತ್ತೆ. ಉತ್ತರ ಪ್ರದೇಶ್ 333 ರೂಪಾಯಿ ಪಡೆಯುತ್ತೆ. ಮಧ್ಯಪ್ರದೇಶ ಪ್ರತಿ 100 ರೂಪಾಯಿ ತೆರಿಗೆ ಕಟ್ಟಿದರೆ 279 ರೂಪಾಯಿ ವಾಪಸ್ ಪಡೆಯುತ್ತೆ. ತೆರಿಗೆ ಹಂಚಿಕೆಯಲ್ಲಿ ಈ ಅಸಮಾನತೆ ಯಾಕಿದೆ? ಕೇಂದ್ರ ರಹಸ್ಯವಾಗಿ ಉತ್ತರ ಭಾರತಕ್ಕೆ ಒಲವು ತೋರ್ತಾ ಇದೆಯಾ? ಇದೆಲ್ಲವೂ ಕೂಡ ಸರಾಸರಿ ನಾಗರಿಕರಾದ ನಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ದಕ್ಷಿಣ ಭಾರತದ ರಾಜ್ಯಗಳ ಮುಖ್ಯಮಂತ್ರಿಗಳು ಇತ್ತೀಚೆಗೆ ಇದೊಂದು ಆರ್ಥಿಕ ತಾರತಮ್ಯ ಅಂತ ಧ್ವನಿ ಎತ್ತಲಿಕ್ಕೆ ಶುರು ಮಾಡಿದ್ದಾರೆ. ಇದು ಸಮಂಜಸನ? ಇದೆಲ್ಲ ಯಾಕೆ ಹೀಗಾಗ್ತಾ ಇದೆ ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಬನ್ನಿ. ಇದಕ್ಕೂ ಮೊದಲು ನೀವು ನಮ್ಮ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ವೀಕ್ಷಕರೇ, ನಮ್ಮ ದೇಶದಲ್ಲಿ ಇಷ್ಟೊಂದು ವಿಭಿನ್ನ ರಾಜ್ಯಗಳಿರಬೇಕಾದ್ರೆ ನಾವು ಜನರಿಗೆ ಹೇಗೆ ತೆರಿಗೆಯನ್ನು ಹಂಚ್ತೀವಿ ಮತ್ತು ತೆರಿಗೆ ಹಣದಲ್ಲಿ ಎಷ್ಟು ಹಣವನ್ನು ರಾಜ್ಯಗಳೊಂದಿಗೆ ಹಂಚ್ಕೊಳ್ತೀವಿ ಅನ್ನೋದು ಒಂದು ಸಂಕೀರ್ಣವಾದ ವಿಚಾರ. ಕೇಂದ್ರ 2 ರೀತಿಯಲ್ಲಿ ತೆರಿಗೆಗಳನ್ನು ಪಡೆಯುತ್ತೆ. ಅದು ನೇರ ಮತ್ತು ಪರೋಕ್ಷ ತೆರಿಗೆ. ವಾಸ್ತವವಾಗಿ ಪ್ರತಿ ಹಂತದಲ್ಲೂ ಕೂಡ GST ಇದೆ. ಕೇಂದ್ರ GST, ರಾಜ್ಯ ಅಥವಾ ಕೇಂದ್ರ GST ಮತ್ತು ಸಂಯೋಜಿತ GST ಅಂತ ಇದ್ದಾವೆ. ಇದನ್ನು ಕೇಂದ್ರ ಸರ್ಕಾರ ರಾಜ್ಯದೊಳಗಿನ ವಹಿವಾಟುಗಳ ಮೇಲೆ ವಿಧಿಸುತ್ತೆ. ಕೇಂದ್ರ ಸರ್ಕಾರ ಈ ಎಲ್ಲ ತೆರಿಗೆಗಳನ್ನು ಸಂಗ್ರಹಿಸಿದ ನಂತರ ಇಲ್ಲಿ ಹಣಕಾಸು ಆಯೋಗ ಎಲ್ಲ ರಾಜ್ಯಗಳ ನಡುವೆ ಈ ಹಣವನ್ನು ಹಂಚಿಕೆ ಮಾಡುತ್ತೆ. ಭಾರತೀಯ ಸಂವಿಧಾನದ 280 1ನೇ ವಿಧಿಯ ಅಡಿಯಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಆರ್ಥಿಕ ಸಂಪನ್ಮೂಲಗಳ ವಿತರಣೆ ಕುರಿತು ಈ ಹಣಕಾಸು ಆಯೋಗ ಶಿಫಾರಸುಗಳನ್ನು ಮಾಡುತ್ತೆ. ಆಗಸ್ಟ್ 2025 ಹೊತ್ತಿಗೆ ಭಾರತದಲ್ಲಿ ಒಟ್ಟು 16 ಹಣಕಾಸು ಆಯೋಗಗಳನ್ನು ರಚನೆ ಮಾಡಲಾಗಿದೆ. 2026ರಿಂದ 2031 ಅವಧಿಗೆ ಹಣಕಾಸಿನ ಶಿಫಾರಸುಗಳನ್ನು ಮಾಡಲಿಕ್ಕೋಸ್ಕರ 2023ರಲ್ಲಿ 16ನೇ ಹಣಕಾಸು ಆಯೋಗವನ್ನು ರಚನೆ ಮಾಡಲಾಗಿದೆ. 15ನೇ ಹಣಕಾಸು ಆಯೋಗದ ಶಿಫಾರಸುಗಳಲ್ಲಿ ಕಂಡುಬರುವಂತೆ ರಾಜ್ಯಗಳ ಹಣಕಾಸು ಹಂಚಿಕೆಗೆ ಸಮತಲ ವಿಕೇಂದ್ರೀಕರಣ ಸೂತ್ರವನ್ನು ಇದು ಬಳಸ್ಕೊಳುತ್ತೆ. ಅಂದರೆ ಇದು ಆ ರಾಜ್ಯದ ಜನಸಂಖ್ಯೆ, ವಿಸ್ತೀರ್ಣ, ಆದಾಯ ದೂರ, ಅರಣ್ಯ ಮತ್ತು ಪರಿಸರ ವಿಜ್ಞಾನ, ಜನಸಂಖ್ಯಾ ಕಾರ್ಯಕ್ಷಮತೆ, ತೆರಿಗೆ ಮತ್ತು ಹಣಕಾಸಿನ ಪ್ರಯತ್ನಗಳು ಈ ಅಂಶಗಳನ್ನು ಆಧರಿಸಿ ಹಣಕಾಸು ಆಯೋಗ 28 ವಿಭಿನ್ನ ರಾಜ್ಯಗಳಿಗೆ ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳಿಗೆ ಹಣಕಾಸಿನ ಹಂಚಿಕೆ ಮಾಡುತ್ತೆ. ಇದು 45% ಆದಾಯದ ಅಂತರ ಅಂತ ಕರೆಯಲ್ಪಡುವ ಒಂದು ಹಂಚಿಕೆಯಾಗಿದೆ. ಇಲ್ಲಿ ಆದಾಯ ಅಂತರ ಅಂತಂದರೆ ನಿರ್ದಿಷ್ಟ ರಾಜ್ಯ ಮತ್ತು ರಾಷ್ಟ್ರೀಯ ಸರಾಸರಿ ತಲಾದಾಯದಲ್ಲಿರೋ ವ್ಯತ್ಯಾಸ ಆಗಿದೆ. ಅಂದರೆ ಒಂದು ರಾಜ್ಯದ ಸರಾಸರಿ ಆದಾಯ ದೇಶದಾದ್ಯಂತ ಸರಾಸರಿ ಆದಾಯಕ್ಕಿಂತ ಕಡಿಮೆ ಇದ್ದರೆ ಆ ರಾಜ್ಯ ಸಂಗ್ರಹ ಮಾಡಿದ ತೆರಿಗೆಗಳಿಗಿಂತ ಹೆಚ್ಚಿನ ಹಣವನ್ನು ಕೇಂದ್ರದಿಂದ ಪಡೆಯುತ್ತೆ. ಇವಾಗ ಈ ಹಂಚಿಕೆಯನ್ನು ನಿರ್ಧಾರ ಮಾಡೋ 2ನೇ ಅಂಶವನ್ನು ನೋಡೋದಾದರೆ ಅದು ಜನಸಂಖ್ಯೆ. ಈ ಜನಸಂಖ್ಯೆಯನ್ನು ಆಧರಿಸಿ ಹಂಚಿಕೆಯನ್ನು ಮಾಡೋದಾದರೆ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರೋ ರಾಜ್ಯಗಳು ಹೆಚ್ಚಿನ ಪಾಲನ್ನು ಪಡಿತವೆ, ಕಡಿಮೆ ಜನಸಂಖ್ಯೆಯನ್ನು ಹೊಂದಿರೋ ರಾಜ್ಯಗಳು ಕಡಿಮೆ ಪಾಲನ್ನು ಪಡಿತವೆ. ಇವಾಗ ನಾನು ಮೇಲೆ ಹೇಳಿದೆ ಹಲವಾರು ಅಂಶಗಳನ್ನು ಆಧರಿಸಿ ಆದಾಯ ಹಂಚಿಕೆ ಮಾಡ್ತಾರೆ ಅಂತ. ಇತ್ತೀಚೆಗೆ ಹಣಕಾಸು ಆಯೋಗ ಏನು ಮಾಡ್ತು ಅಂತಂದರೆ ಜನಸಂಖ್ಯೆಗೆ ನೀಡೋ ವೆಯ್ಟೇಜನ್ನು 27.5%ನಿಂದ 15%ಗೆ ಬದಲಾಯಿಸಿದೆ. ಅಷ್ಟೇ ಅಲ್ಲ, ಈ ಹಿಂದೆ 1971ರ ಜನಗಣತಿ ಡೇಟಾವನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗ್ತಾಯಿತ್ತು. ಇವಾಗ ಏನು ಮಾಡ್ತಿದ್ದಾರೆ, 2011ರ ಜನಗಣತಿ ಡೇಟಾವನ್ನು ಆಧಾರವಾಗಿಟ್ಕೊಂಡು ಹಣಕಾಸಿನ ಹಂಚಿಕೆ ಮಾಡ್ತಾಯಿದ್ದಾರೆ. ದಕ್ಷಿಣ ಭಾರತದ ರಾಜ್ಯಗಳು ಅಸಮಾಧಾನಗೊಳ್ಳೋದಕ್ಕೆ ಇದೇ ಮುಖ್ಯ ಕಾರಣ ನೋಡಿ. 2018ರಲ್ಲಿ ಭಾರತದ 15ನೇ ಹಣಕಾಸು ಆಯೋಗ ಈ ವಿಷಯಗಳನ್ನು ಶಿಫಾರಸು ಮಾಡಿದಾಗ ಈ ವಿವಾದ ಉಲ್ಬಣಗೊಳ್ಳುತ್ತೆ. ದಕ್ಷಿಣ ಭಾರತದ ರಾಜಕೀಯ ನಾಯಕರ ಮುಖ್ಯವಾದ ಏನು ಅಂತಂದರೆ ಕೇಂದ್ರ ಸರ್ಕಾರ ಇವ್ರನ್ನ ತೆರಿಗೆ ವಿಚಾರದಲ್ಲಿ ಸರಿಯಾಗಿ ನಡೆಸ್ಕೊಳ್ತಿಲ್ಲ ಅನ್ನೋದು. ಕೇಂದ್ರದಿಂದ ಇವರಿಗೆ ಸಿಗಬೇಕಾಗಿರೋ ಹಣ ಸಿಗ್ತಾ ಇಲ್ಲ ಅನ್ನೋದು ಇವರ ವಾದ. ಈ ವಿಚಾರವನ್ನು ಸರಿಯಾಗಿ ಅರ್ಥೈಸ್ಕೋಬೇಕು ಅಂತಂದರೆ ನಾವು ಇತಿಹಾಸವನ್ನು ಸ್ವಲ್ಪ ಎಣಕ್ಕೆ ನೋಡಬೇಕಾಗುತ್ತೆ. 1947ರ ಭಾರತ ಸ್ವತಂತ್ರ ನಂತರ ನಮ್ಮ ರಾಜಕೀಯ ನಾಯಕರಿಗೆ ಅನೇಕ ಆರ್ಥಿಕ ಪ್ರಶ್ನೆಗಳು ಉದ್ಭವಿಸ್ತವೆ. ಈ ಪ್ರಮುಖ ಪ್ರಶ್ನೆಗಳಲ್ಲಿ ಭಾರತದ ಯಾವ ರಾಜ್ಯಕ್ಕೆ ಎಷ್ಟು ಹಣ ಸಿಗಬೇಕು ಮತ್ತು ಸರ್ಕಾರ ಇದನ್ನು ಹೇಗೆ ನಿರ್ಧಾರ ಮಾಡಬೇಕು ಅನ್ನೋದು. ಡಾಕ್ಟರ್ BR ಅಂಬೇಡ್ಕರ್ ಮಧ್ಯಪ್ರವೇಶಿಸಿ ಒಂದು ಹಣಕಾಸು ಆಯೋಗವನ್ನು ರಚನೆ ಮಾಡ್ತಾರೆ. ಅದರ ಏಕೈಕ ಕೆಲಸ ಏನು ಅಂತಂದರೆ ಸಂಗ್ರಹಿಸಿದ ತೆರಿಗೆಯನ್ನು ರಾಜ್ಯಗಳ ನಡುವೆ ಹೇಗೆ ವಿತರಣೆ ಮಾಡಬೇಕು ಅನ್ನೋದನ್ನು ಕಂಡುಹಿಡಿಯೋದಾಗಿತ್ತು.
ಇದರಲ್ಲಿ ಎಷ್ಟು ತೆರಿಗೆ ಸಂಗ್ರಹ ಮಾಡಬೇಕು, ಕೇಂದ್ರ ಸರ್ಕಾರಕ್ಕೆ ಎಷ್ಟು ಹೋಗಬೇಕು, ರಾಜ್ಯ ಸರ್ಕಾರಗಳಿಗೆ ಎಷ್ಟು ಹೋಗುತ್ತೆ, ರಾಜ್ಯಗಳ ನಡುವೆ ಹಣವನ್ನು ಹೇಗೆ ವಿತರಣೆ ಮಾಡಬೇಕು ಅನ್ನೋದನ್ನು ಇದು ಒಳಗೊಂಡಿತ್ತು. 2017ರಲ್ಲಿ ಏನು ರಚನೆ ಮಾಡಿದ್ರಲ್ಲ 15ನೇ ಹಣಕಾಸು ಆಯೋಗ, ಅದು ಕೂಡ ಅದೇ ಜವಾಬ್ದಾರಿನ ಹೊಂದಿತ್ತು. ಅದು 6 ಅಂಶಗಳನ್ನು ಶಿಫಾರಸು ಮಾಡುತ್ತೆ. ಅದರಲ್ಲಿ ಒಂದು ಅಂಶ ದಕ್ಷಿಣ ಭಾರತದ ರಾಜಕಾರಣಿಗಳಿಗೆ ಇಷ್ಟ ಆಗೋದಿಲ್ಲ. ಅದು ಏನಂದರೆ 2011ರ ಜನಗಣತಿ ಡೇಟಾವನ್ನು ಆಧಾರವಾಗಿಟ್ಕೊಂಡು ಹಣಕಾಸು ಹಂಚಿಕೆ ಮಾಡಲಿಕ್ಕೆ ಕೊಟ್ಟಿರೋದು. ಇವಾಗ ಇತಿಹಾಸಕ್ಕೆ ಹಿಂತಿರುಗೋದಾದರೆ 1975ರಲ್ಲಿ ಭಾರತದಲ್ಲಿ ಸರಾಸರಿಗಿಂತ ಕಡಿಮೆ ಮಳೆಯಾಗಿತ್ತು. ಕಡಿಮೆ ಆಹಾರ ಉತ್ಪಾದನೆ ಮತ್ತು ಅಂತಾರಾಷ್ಟ್ರೀಯ ತೈಲ ಬಿಕ್ಕಟ್ಟು ಇವೆಲ್ಲ ಸೇರಿಕೊಂಡು ಭಾರತ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸ್ತಾ ಇತ್ತು. ಅಷ್ಟೇ ಅಲ್ಲ, ಭಾರತ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡೋದಕ್ಕೆ ಇತರ ರಾಷ್ಟ್ರಗಳಿಂದ ಸಾಕಷ್ಟು ಒತ್ತಡವನ್ನು ಎದುರಿಸ್ತಾ ಇತ್ತು. ಭಾರತದ ಜನಸಂಖ್ಯೆ ಇದೇ ರೀತಿ ಅಪಾಯಕಾರಿ ದರದಲ್ಲಿ ಬೆಳೀತಾ ಇದ್ದರೆ ನಾವು ಹಣಕಾಸು ಮತ್ತು ಇತರ ಅನುಕೂಲಗಳನ್ನು ಕಡಿತಗೊಳಿಸ್ತೀವಿ ಅಂತ ಹಲವಾರು ರಾಷ್ಟ್ರಗಳು ಬೆದರಿಕೆ ಹಾಕಿದ್ವು. 1975ರಲ್ಲಿ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿಯನ್ನು ಜಾರಿಗೆ ತರೋದ್ರ ಜೊತೆಗೆ ಜನಸಂಖ್ಯೆ ಬೆಳವಣಿಗೆಯನ್ನು ನಿಯಂತ್ರಣ ಮಾಡೋದಕ್ಕೆ ರಾಜ್ಯಗಳ ಮೇಲೆ ಒತ್ತಡ ತರ್ತಾರೆ. ಟ್ಯುಬೆಕ್ಟಮಿ ಮತ್ತು ವ್ಯಾಸಕ್ಟಮಿ ಮೂಲಕ ಪುರುಷ ಮತ್ತು ಮಹಿಳೆಯರಲ್ಲಿ ಸಂತಾನಹರಣ ಚಿಕಿತ್ಸೆಗೆ ಒತ್ತಡ ಹೇರಲಾಗುತ್ತೆ. ಇದು ಎಷ್ಟು ಅಗ್ರೆಸಿವ್ ಆಗಿತ್ತು ಅಂದರೆ, ಕೇರಳದಲ್ಲಿ ಯಾರು ಈ ಆಪ್ರೇಷನ್ ಮಾಡಿಸ್ಕೊತಾರಲ್ವ ಅವರಿಗೆ 1 ತಿಂಗಳು ಸಂಬಳ ಬೋನಸ್ ಆಗಿ ಸಿಗ್ತಾಯಿತ್ತು. ಇದು ಆಯಾ ರಾಜ್ಯದ ರಾಜಕೀಯ ನಾಯಕರನ್ನ ಭಯಭೀತರನ್ನಾಗಿಸುತ್ತೆ. ಯಾಕೆಂದರೆ ಆಯಾ ರಾಜ್ಯದ ಜನಸಂಖ್ಯೆಯನ್ನು ಕಡಿಮೆ ಮಾಡ್ತಾ ಹೋದರೆ ಸಿಗೋ ತೆರಿಗೆ ನಿಧಿಗಳು ಕಡಿಮೆ ಆಗ್ತಾ ಹೋಗ್ತಾವಲ್ವ. ಈ ಕಾರಣಕ್ಕೆ ಆಗ ಇಂದಿರಾ ಗಾಂಧಿ ಏನು ಮಾಡ್ತಾರೆ, ಆಯಾ ರಾಜ್ಯದ ನಾಯಕರನ್ನ ಶಾಂತಗೊಳಿಸ್ಲಿಕ್ಕೋಸ್ಕರ 1971ರ ಜನಸಂಖ್ಯಾ ದತ್ತಾಂಶವನ್ನು ಆಧಾರವಾಗಿಟ್ಕೊಂಡು ಆಗ ಅವರು ಹೆಚ್ಚು ಮಹತ್ವವನ್ನು ಪಡೆದಿದ್ದ 42ನೇ ತಿದ್ದುಪಡಿಯನ್ನು ಜಾರಿಗೆ ತಗೊಂಬರ್ತಾರೆ. ಹೇಗಿದ್ದರೂ 1971ರಲ್ಲಿ ಜನಸಂಖ್ಯಾ ಏರಿಕೆ ವಿರುದ್ಧ ಯಾವುದೇ ಕ್ರಮ ತಗೊಂಡಿರಲಿಲ್ಲ. ಅದನ್ನು ಆಧಾರವಾಗಿಟ್ಕೊಂಡ್ರೆ ತೆರಿಗೆಯ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ ಅಂತ ದಕ್ಷಿಣದ ರಾಜ್ಯಗಳೇನು ಮಾಡಿದ್ವು, ಜನಸಂಖ್ಯೆಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಟ್ರೈ ಮಾಡಿದ್ವು. ಆದರೆ ಉತ್ತರದ ರಾಜ್ಯಗಳು ಜನಸಂಖ್ಯೆ ಇಳಿಕೆಯ ಮೇಲೆ ಸರಿಯಾದ ಕ್ರಮ ತಗೊಂಡಿರೋದಿಲ್ಲ. ಇದರ ಪರಿಣಾಮ ಏನಾಗಿರುತ್ತೆ ಅಂದರೆ, ದಕ್ಷಿಣದಲ್ಲಿ ಜನಸಂಖ್ಯೆ ಪ್ರಮಾಣ ಗಣನೀಯವಾಗಿ ಇಳಿಮುಖ ಆಗಿರುತ್ತೆ. 15ನೇ ಹಣಕಾಸು ಆಯೋಗ ಜಾರಿಗೆ ಬಂದ ತಕ್ಷಣ 2011ರ ಜನಗಣತಿ ದತ್ತಾಂಶವನ್ನು ಯಾವಾಗ ಪರಿಗಣನೆ ಮಾಡ್ತಾರೋ ಆಗ ಈ ದಕ್ಷಿಣದ ರಾಜ್ಯಗಳು ಯಾಕೆ ರೊಚ್ಚಿಗೇಳ್ತವೆ ಅಂದರೆ ಇದೇ ಕಾರಣಕ್ಕೋಸ್ಕರ. ಲೋಕಸಭೆಯಲ್ಲಿ ಕಡಿಮೆ ಸಂಖ್ಯೆಯ ಸ್ಥಾನಗಳು ಕೇಂದ್ರದಲ್ಲಿ ಕಡಿಮೆ ಪ್ರಾತಿನಿಧ್ಯಕ್ಕೆ ಕಾರಣ ಆಗುತ್ತೆ ಅನ್ನೋದು ದಕ್ಷಿಣ ಭಾರತದ ರಾಜ್ಯಗಳ ಇನ್ನೊಂದು ಕಳವಳ. ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರೋ ರಾಜ್ಯಗಳು ಲೋಕಸಭೆಯಲ್ಲಿ ಹೆಚ್ಚಿನ ಅಧಿಕಾರವನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ರಾಜ್ಯಸಭೆಯಲ್ಲಿ ದಕ್ಷಿಣ ಭಾರತದ ರಾಜ್ಯಗಳಿಗೆ ಹೆಚ್ಚಿನ ಸ್ಥಾನಗಳನ್ನು ನೀಡ್ತೀವಿ ಅನ್ನೋ ವಾದವನ್ನು ಮುಂದೆ ಇಡ್ಬೋದು. ಆದರೆ ಹಣಕಾಸು ಮಸೂದೆಗಳನ್ನು ಅಂಗೀಕಾರ ಮಾಡಬೇಕಾದ್ರೆ ಅಥವಾ ಅವಿಶ್ವಾಸ ಮತಗಳನ್ನು ಅಂಗೀಕರಿಸಬೇಕಾದ್ರೆ ದಕ್ಷಿಣ ಭಾರತದ ಬಣವನ್ನು ಕಡಿಮೆ ಪ್ರಾತಿನಿಧ್ಯಕ್ಕೆ ದುಡುತ್ತೆ. ಆದರೆ ಆಯೋಗದ ಸದಸ್ಯರು ದಕ್ಷಿಣ ಭಾರತದ ರಾಜ್ಯಗಳ ವಿರುದ್ಧ ಯಾವುದೇ ತಾರತಮ್ಯ ಮಾಡಿಲ್ಲ ಅಂತಲೇ ಹೇಳ್ತಾರೆ. ಹೆಚ್ಚಿನ ಜನಸಂಖ್ಯೆ ಹೊಂದಿರೋ ರಾಜ್ಯಗಳಿಗೆ ಹಣ ನೀಡೋದು ಮುಖ್ಯ ಅಂತ ಅವ್ರು ಹೇಳ್ತಾರೆ. ಆಯೋಗ ಜನಸಂಖ್ಯಾ ಕಾರ್ಯಕ್ಷಮತೆ ಅಂತ ಒಂದು ಹೊಸ ಅಂಶವನ್ನು ಇಟ್ಕೊಂಡು ಆರೋಗ್ಯ, ಶಿಕ್ಷಣ ಮತ್ತು ಇತರ ಸೂಚಕಗಳಲ್ಲಿ ಉತ್ತಮವಾಗಿ ಯಾರು ಕಾರ್ಯನಿರ್ವಹಿಸ್ತಾರೋ ಅಂತಹ ರಾಜ್ಯಗಳಿಗೆ ಹೆಚ್ಚಿನ ಹಣವನ್ನು ನೀಡುತ್ತೆ ಅನ್ನೋದು ಇವರ ವಾದ. ಇಲ್ಲಿ ಒಟ್ಟಾರೆಯಾಗಿ ಹೇಳೋದಾದರೆ ದಕ್ಷಿಣ ಭಾರತದ ರಾಜ್ಯಗಳು ಇದರಿಂದ ಜಾಸ್ತಿ ನಷ್ಟವನ್ನು ಅನುಭವಿಸ್ತಾ ಇದ್ದಾವೆ ಅಂತ ಗೊತ್ತಾಗ್ತಾ ಇದೆ. ಇದಕ್ಕೆ ವಿರುದ್ಧವಾಗಿ ಉತ್ತರ ಭಾರತದ ರಾಜ್ಯಗಳು ಏನು ಹೇಳ್ತವೆ ಅಂತ ನೋಡೋಣ ಬನ್ನಿ. ಜನಸಂಖ್ಯೆ ಹೆಚ್ಚಾಗಿರೋದ್ರಿಂದ ಮೂಲಸೌಕರ್ಯ, ಶಿಕ್ಷಣ ಮತ್ತು ಆರೋಗ್ಯ ರಕ್ಷಣೆಗಾಗಿ ಕೇಂದ್ರ ನಿಧಿಯ ಮೇಲೆ ಹೆಚ್ಚಿನ ಪಾಲು ಇದೆ ಅಂತ ಅವರ ವಾದ. ಬಿಹಾರ, UP ಮತ್ತು ಜಾರ್ಖಂಡ್ ರಾಜ್ಯಗಳು ಇನ್ನೂ ಅಭಿವೃದ್ಧಿ ಹೊಂದ್ತಾ ಇರೋ ರಾಜ್ಯಗಳಾಗಿದ್ದಾವೆ. ದಕ್ಷಿಣ ಭಾರತದ ರಾಜ್ಯಗಳಿಗೆ ಹೋಲಿಸಿದರೆ ಮೂಲಸೌಕರ್ಯವನ್ನು ತಲುಪೋದಕ್ಕೆ ಕೇಂದ್ರದ ಹೆಚ್ಚಿನ ಬೆಂಬಲದ ಅಗತ್ಯ ಇದೆ ಅನ್ನೋದು ಅವರ ವಾದ. ಅಷ್ಟೇ ಅಲ್ಲ, ಉತ್ತರ ಪ್ರದೇಶ, ದೆಹಲಿ, ಹರಿಯಾಣ ಮತ್ತು ಪಂಜಾಬ್ ತೆರಿಗೆ ಆದಾಯಕ್ಕೆ ಗಮನಾರ್ಹವಾಗಿ ಕೊಡುಗೆ ನೀಡ್ತಾ ಇದೆ ಅಂತ ಅವರು ವಾದ ಮಾಡ್ತಾರೆ. ಅವರು ಮುಖ್ಯವಾಗಿ ಇನ್ನೊಂದು ವಾದವನ್ನು ಮುಂದಿಡೋದು ಯಾವುದು ಅಂದರೆ ಫ್ರೈಟ್ ಈಕ್ವಲೈಸೇಷನ್ ಪಾಲಿಸಿ. ಅಂದರೆ ಭಾರತ ಸರ್ಕಾರ 1952ರಲ್ಲಿ ಜಾರಿಗೆ ತಂದ ಸರಕು ಸಾಗಣೆ ಸಮೀಕರಣ ನೀತಿಯನ್ನು ಅದು ಸೂಚಿಸುತ್ತೆ. ಸ್ವತಂತ್ರಾನಂತರ ಭಾರತದ ಉದ್ಯಮ ಅಭಿವೃದ್ಧಿ ಎಲ್ಲ ಕಡೆ ಸರಾಗವಾಗಿ ಮತ್ತು ಸಮಾನವಾಗಿ ನಡೀಬೇಕು ಅಂತ ಸರ್ಕಾರ ಬಯಸಿತ್ತು. ಭಾರತದಲ್ಲಿ ಕಬ್ಬಿಣದ ಅದಿರು, ಕಲ್ಲಿದ್ದಲು ಮತ್ತು ಮುಂತಾದ ಖನಿಜ ಸಂಪತ್ತು ಮುಖ್ಯವಾಗಿ ಪೂರ್ವ ಭಾರತದಲ್ಲಿ ಅಂದರೆ ಬಿಹಾರ, ಒಡಿಶಾ ಮತ್ತು ಬಂಗಾಳದಲ್ಲಿ ಜಾಸ್ತಿ ದೊರೀತಾ ಇತ್ತು. ಅಲ್ಲಿ ಏನಾಗುತ್ತೆ, ಕೈಗಾರಿಕೆಗಳು ಒಂದೇ ಕಡೆ ಸಾಂದ್ರ ಆಗೋ ಭೀತಿ ಎದುರಾದಾಗ ಇದನ್ನು ತಡೆಗಟ್ಟೋ ಒಂದು ಉದ್ದೇಶದಿಂದ ನಮ್ಮ ಭಾರತ ಸರ್ಕಾರ 1952ರಲ್ಲಿ ಸರಕು ಸಾಗಣೆ ಸಮೀಕರಣ ನೀತಿಯನ್ನು ಜಾರಿಗೆ ತರುತ್ತೆ. ಈ ಮೂಲಕ ಸರ್ಕಾರ ಕೈಗಾರಿಕೆ ಯಾವುದೇ ಸ್ಥಳದ ಸ್ಥಾಪನೆ ಆದರೂ ಕೂಡ ಕಲ್ಲಿದ್ದಲು ಮತ್ತು ಇಂಡಸ್ಟ್ರಿಯಲ್ ರಾ ಮೆಟೀರಿಯಲ್ ಸಾಗಾಟಕ್ಕೆ ಒಂದೇ ದರವನ್ನು ನಿಗದಿ ಮಾಡುತ್ತೆ. ಇದರ ಪರಿಣಾಮ ಏನಾಗುತ್ತೆ, ಕೈಗಾರಿಕೆಗಳು ಕೆಲವೇ ಕಡೆ ಸೀಮಿತವಾಗಿರದೆ ಭಾರತದೆಲ್ಲೆಡೆ ಹಂಚಿಕೆಗೊಳ್ತವೆ.
ಆದರೆ ಇದರಿಂದ ಪೂರ್ವ ಭಾರತ ಇವಾಗ ಬಿಹಾರ ಮತ್ತು ಒಡಿಶಾದಂಥ ಕೆಲವೊಂದು ಖನಿಜ ಸಂಪತ್ತಿನ ಪ್ರದೇಶಗಳು ಅಥವಾ ರಾಜ್ಯಗಳು ಕೈಗಾರಿಕಾ ಅಭಿವೃದ್ಧಿಯಿಂದ ವಂಚಿತವಾಗಿದ್ದಾವೆ ಅಂತ ಟೀಕೆಗಳು ಕೇಳಿಬಂದಾಗ 1993ರಲ್ಲಿ ಅದನ್ನು ಕೈ ಬಿಡಲಾಗುತ್ತೆ. ಇವಾಗ ಇವ್ರ ವಾದ ಏನು ಅಂದರೆ, ಬಿಹಾರದಿಂದ ಚೆನ್ನೈಗೆ ಖನಿಜಗಳನ್ನು ಸಾಗಣೆ ಮಾಡೋದಕ್ಕೆ ನೀವು ಸಬ್ಸಿಡಿ ಕೊಡ್ತಾ ಇದ್ದರೆ ನೀವು ಬಿಹಾರದಲ್ಲಿ ಯಾಕೆ ಕಾರ್ಖಾನೆಗಳು ಸ್ಥಾಪನೆ ಮಾಡ್ತೀರಿ? ಬದಲಾಗಿ ಚೆನ್ನೈನಲ್ಲೇ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗುತ್ತೆ, ಮತ್ತು ಅಲ್ಲಿ ಬಂದರು ಇರೋದ್ರಿಂದ ಇತರ ದೇಶಗಳಿಗೆ ರಫ್ತು ಕೂಡ ಮಾಡ್ಬೋದು. ಈ ಕಾರಣದಿಂದ ದಕ್ಷಿಣದ ರಾಜ್ಯಗಳು ಪ್ರಯೋಜನ ಪಡೆದು ಅವುಗಳ ಮೇಲೆ ಬಂದಿದ್ದಾವೆ ಅನ್ನೋದು ಅವ್ರ ವಾದ. ವೀಕ್ಷಕರೇ, 2018ರಿಂದ 15ನೇ ಹಣಕಾಸು ಆಯೋಗದ ಕುರಿತು ತಮಿಳುನಾಡು, ಕೇರಳ, ಪುದುಚೇರಿ, ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕ, ಒಡಿಶಾ, ಪಶ್ಚಿಮ ಬಂಗಾಳ, ದೆಹಲಿ ಮತ್ತು ಪಂಜಾಬ್ನ 10 ಮುಖ್ಯಮಂತ್ರಿಗಳ ಪರವಾಗಿ ಪ್ರಧಾನಿ ಮೋದಿಗೆ MK ಸ್ಟಾಲಿನ್ ಪತ್ರ ಬರೆದಿದ್ದಾರೆ. 15ನೇ ಹಣಕಾಸು ಆಯೋಗದ ಉಲ್ಲೇಖಿತ ನಿಯಮಗಳ ಕೆಲವೊಂದು ಅಂಶಗಳು ಕೇಂದ್ರ ತೆರಿಗೆ ಆದಾಯದ ಸಮಾನ ವಿತರಣೆ ಮೇಲೆ ಪರಿಣಾಮ ಬೀರ್ತವೆ ಅಂತ MK ಸ್ಟಾಲಿನ್ ಹೇಳ್ತಾರೆ. ತಮಿಳುನಾಡು ಸಂಸತ್ತಿನ ಪ್ರಾತಿನಿಧ್ಯಕ್ಕಾಗಿ 2011ರ ಜನಗಣತಿಯನ್ನು ಪರಿಗಣನೆ ಮಾಡಿದರೆ ಲೋಕಸಭೆ ಅಂದರೆ ಕೆಳಮನೆಯಲ್ಲಿ ಅವರ ಸ್ಥಾನ 39ರಲ್ಲೇ ಉಳಿಯುತ್ತೆ. ಮೇಲ್ಮನೆ ಅಂದರೆ ರಾಜ್ಯಸಭೆಯಲ್ಲಿ ಇವರ ಸ್ಥಾನಗಳ ಸಂಖ್ಯೆ 18ರಲ್ಲೇ ಉಳಿಯುತ್ತೆ. 1962ರಲ್ಲಿ ತಮಿಳುನಾಡಿನಿಂದ ಲೋಕಸಭೆಯಲ್ಲಿ 41 ಸ್ಥಾನಗಳಿದ್ವು. ಅವು ಈಗ 39ಕ್ಕೆ ಇಳಿದಿದ್ದಾವೆ. ಈ ಕಾರಣಕ್ಕೋಸ್ಕರನೇ ತಮಿಳುನಾಡಿನ ಒಬ್ಬ ಸಂಸದರು ತಮಿಳುನಾಡಿನ ವಿರುದ್ಧ ತಾರತಮ್ಯ ನಡೀತಾ ಇದೆ ಅಂತ ಧ್ವನಿ ಎತ್ತಿದ್ದು. ನಾವು ಕೇಂದ್ರ ಸರ್ಕಾರದಿಂದ ಸರಿಯಾಗಿ ತೆರಿಗೆಗಳನ್ನು ಪಡಿಬೇಕು ಮತ್ತು ಲೋಕಸಭಾ ಸ್ಥಾನಗಳು ಕೂಡ ಕಡಿಮೆ ಆಗಬಾರ್ದು ಅನ್ನೋದು ಅವ್ರ ವಾದ. 2011ರ ಜನಗಣತಿ ದತ್ತಾಂಶವನ್ನು 2025ರಲ್ಲಿ ಬಳಸಿದರೆ ತಮಿಳುನಾಡು ಲೋಕಸಭೆಯಿಂದ 8 ಸ್ಥಾನಗಳು ಕಡಿಮೆ ಆಗ್ತವೆ. ಆದರೆ UPಯಲ್ಲಿ 11 ಸ್ಥಾನಗಳು ಹೆಚ್ಚಿಗೆ ಆಗ್ತವೆ. ಇದು ಸಣ್ಣ ವಿಚಾರ ಏನಲ್ಲ. ಆದರೆ ಇಲ್ಲಿ ಎಲ್ಲ ಕಡೆ ತಾರತಮ್ಯ ಮಾಡಲಾಗ್ತಿದೆ ಅಂತ ದಕ್ಷಿಣ ಭಾರತದ ರಾಜಕೀಯ ನಾಯಕರು ಹೇಳ್ತಾರೆ. ಹಾಗಾದರೆ ಇದು ಕೇಂದ್ರದಿಂದ ದಕ್ಷಿಣ ಭಾರತದ ರಾಜ್ಯಗಳ ವಿರುದ್ಧ ತಾರತಮ್ಯನ ಅಥವಾ ಉತ್ತರ ಭಾರತದ ರಾಜ್ಯಗಳ ಪರ ಇರೋ ಮೋಹನ? ಹಾಗಾದರೆ ಇದಕ್ಕೆ ಪರಿಹಾರವೇನು? ಪರಿಹಾರಕ್ಕಾಗಿ ನಾವು ಸಂವಿಧಾನದತ್ತ ಮುಖ ಮಾಡಬೇಕಾಗುತ್ತೆ. ಸಂವಿಧಾನದಲ್ಲಿ ಮೊದಲ ಸಾಲೇ ಹೇಳುತ್ತೆ, ಭಾರತ ಒಂದು ರಾಜ್ಯಗಳ ಒಕ್ಕೂಟ ಅಂತ. ಇದರ ಅರ್ಥ ನಮ್ಮ ದೇಶ ಇರೋದು ಕೇಂದ್ರ ಮತ್ತು ರಾಜ್ಯಗಳ ಪಾಲುದಾರಿಕೆ ನಡುವೆ. ಇಲ್ಲಿ ನಾವು ಒಂದು ಅರ್ಥ ಮಾಡ್ಕೋಬೇಕಾಗುತ್ತೆ, ನಮ್ಮ ದೇಶ ಅನ್ನೋದು ಒಂದು ರಾಜ್ಯ ಅಲ್ಲ, ಅಥವಾ ಇಲ್ಲಿ ಪ್ರತಿಯೊಂದು ರಾಜ್ಯ ಕೂಡ ಪ್ರತ್ಯೇಕ ದೇಶ ಆಗಿರೋ ಯುರೋಪಿಯನ್ ಒಕ್ಕೂಟದ ಥರನೂ ಅಲ್ಲ. ನಮ್ಮ ದೇಶದ ಒಕ್ಕೂಟ ವ್ಯವಸ್ಥೆಯಲ್ಲಿ ಒಂದೇ ಒಂದು ರಾಜ್ಯ ತನ್ನ ತೆರಿಗೆ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಹೊಂದಿಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ವೀಕ್ಷಕರೇ, ತೆರಿಗೆಯ ವಿತರಣೆಯನ್ನು ಹಣಕಾಸು ಆಯೋಗ ನಿರ್ಧಾರ ಮಾಡುತ್ತೆ. ಕೇರಳದಂತಹ ರಾಜ್ಯಗಳು 14ನೇ ಫೈನಾನ್ಸ್ ಕಮಿಷನ್ ಮತ್ತು 15ನೇ ಫೈನಾನ್ಸ್ ಕಮಿಷನ್ ನಡುವೆ ತಮ್ಮ ಹಂಚಿಕೆ ಸುಮಾರು 25% ಕಳ್ಕೊಂಡಿದ್ದಾವೆ. ಉತ್ತರಕ್ಕೆ ಬೆಂಬಲ ನೀಡೋದರಲ್ಲಿ ದಕ್ಷಿಣಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಆದರೆ ವಿತರಣೆ ಅನ್ನೋದು ನ್ಯಾಯಯುತವಾಗಿರಬೇಕಷ್ಟೇ. 16ನೇ ಹಣಕಾಸಿನ ಆಯೋಗ ಭಾಗಿಸಬಹುದಾದ ನಿಧಿಯಲ್ಲಿ ರಾಜ್ಯಗಳ ಪಾಲನ್ನು 41%ದಿಂದ 50%ಗೆ ಹೆಚ್ಚಿಗೆ ಮಾಡೋ ಒಂದು ಪ್ರಸ್ತಾಪವನ್ನು ಹೊಂದಿದೆ. ಉತ್ತರ ಪ್ರದೇಶ, ಒಡಿಸ್ಸಾ ಮತ್ತು ಕರ್ನಾಟಕದಂತಹ ದೊಡ್ಡ ರಾಜ್ಯಗಳು ಸೇರಿದಂತೆ 22ಕ್ಕೂ ಹೆಚ್ಚು ರಾಜ್ಯಗಳು ಈ ಬದಲಾವಣೆಗೆ ಒತ್ತಾಯಿಸಿದ್ದಾವೆ ಅಂತ ಟೈಮ್ಸ್ ಆಫ್ ಇಂಡಿಯಾ ವರದಿ ಹೇಳಿದೆ. ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.